ಸಿನಿಮಾ ಮೀರಿಸುವಂತಿದೆ ಇನ್ಶೂರೆನ್ಸ್ ಹಣದ ಈ ಸ್ಟೋರಿ. ಕುಬೇರ ಸಿನಿಮಾ ಮಾದರಿಯಲ್ಲಿ ಹೊಸಪೇಟೆಯಲ್ಲಿ ಒಂದು ದೊಡ್ಡ ಘಟನೆ ನಡೆದು ಹೋಗಿದೆ. ಸಿನಿಮಾ ಮೀರಿಸುವಂತಿದೆ ಇನ್ಶೂರೆನ್ಸ್ ಹಣದ ಈ ಸ್ಟೋರಿ. ಕುಬೇರ ಸಿನಿಮಾ ಮಾದರಿಯಲ್ಲಿ ಹೊಸಪೇಟೆಯಲ್ಲಿ ಒಂದು ಘಟನೆ ನಡೆದಿದೆ. ಇನ್ಶೂರೆನ್ಸ್ ಹಣಕ್ಕೆ ಅಮಾಯಕನನ್ನ ಕೊಲೆ ಮಾಡಿದ್ದಾರೆ ಕಿರಾತಕರು. ಹೊಸಪೇಟೆಯಲ್ಲಿ ಅಪಘಾತ ಅಂತ ಬಿಂಬಿಸೋದಕ್ಕೆ ಪ್ಲಾನ್ ಅನ್ನ ಕೂಡ ಮಾಡ್ಕೊಂಡಿರ್ತಾರೆ. ಪೊಲೀಸರ ತನಿಖೆಯಲ್ಲಿ ಬೆಚ್ಚಿ ಬೀಳುವ ಸಂಗತಿ ಬಯಲಾಗಿದೆ. ಹಣಕ್ಕಾಗಿ ಖತರ್ನಾಕ್ ಗ್ಯಾಂಗ್ ಮಾಡಿತ್ತು ಮಹಾ ಪ್ಲಾನ್. ಸಿನಿಮಾ ಮೀರಿಸುವಂತಿದೆ ಇನ್ಶೂರೆನ್ಸ್ ಹಣದ ಈ ಒಂದು ಸ್ಟೋರಿ. ತೆಲುಗಿನ ಕುಬೇರ ಸಿನಿಮಾ ಮಾದರಿಯಲ್ಲೇ ಹೊಸಪೇಟೆಯಲ್ಲಿ ಒಂದು ಘಟನೆ ನಡೆದಿದೆ. ಇನ್ಶೂರೆನ್ಸ್ ಹಣಕ್ಕೆ ಅಮಾಯಕನನ್ನ ಕೊಲೆ ಮಾಡಿದ್ದಾರೆ ಈ ಕಿರಾತಕರು. ಹೊಸಪೇಟೆಯಲ್ಲಿ ಅಪಘಾತ ಅಂತ ಬಿಂಬಿಸೋದಕ್ಕೆ ಪ್ಲಾನ್ ಅನ್ನ ಕೂಡ ಮಾಡ್ಕೊಂಡಿರ್ತಾರೆ. ಪೊಲೀಸರ ತನಿಖೆಯಲ್ಲಿ ಬೆಚ್ಚಿ ಬೀಳಿಸುವ ಸಂಗತಿ ಬಯಲಾಗಿದೆ. ಹಣಕ್ಕಾಗಿ ಖತರ್ನಾಕ್ ಗ್ಯಾಂಗ್ ಮಾಡಿತ್ತು ಒಂದು ದೊಡ್ಡ ಪ್ಲಾನ್. ಸೇಮ್ ಸಿನಿಮಾ ಸ್ಟೈಲ್ನಲ್ಲೇ ಈ ರೀತಿ ಮಾಡಿರುವಂಥದ್ದು ಈ ಖತರ್ನಾಕ್ ಗ್ಯಾಂಗ್. ಹೊಸಪೇಟೆಯಲ್ಲಿ ಈ ಒಂದು ಆಕ್ಸಿಡೆಂಟ್ ಅಂತ ಬಿಂಬಿಸೋದಕ್ಕೆ ಪ್ಲಾನ್ ಅನ್ನು ಕೂಡ ಮಾಡ್ಕೊಂಡಿರ್ತಾರೆ. ಮೃತ ಗಂಗಾಧರ್ ಹೆಸರಲ್ಲಿ ಕೋಟಿ ಇನ್ಶೂರೆನ್ಸ್ ಅನ್ನ ಮಾಡಿಸಲಾಗಿತ್ತು. ಮೃತ ಗಂಗಾಧರ್ ಹೆಸರಲ್ಲಿ 5,20,00,000 ವಿಮೆಯನ್ನ ಮಾಡಲಾಗಿತ್ತು. 5,20,00,000 ಇನ್ಶೂರೆನ್ಸ್ ಮಾಡಿಸಿದ್ರು ಈ ಖದೀಮರು. ಗಂಗಾಧರ್ನನ್ನ ಮರ್ಡರ್ ಮಾಡಿ ದುಡ್ಡು ಹೊಡೆಯೋ ಪ್ಲಾನ್ ಮಾಡ್ಕೊಂಡಿದ್ರು. ಗಂಗಾಧರ್ನನ್ನ ಬೈಕ್ ಮೇಲೆ ಕೂರಿಸಿ ಕಾರಿನಿಂದ ಗುದ್ದಿ ಪರಾರಿಯಾಗಿದ್ರು. ಅಂದ್ರೆ ಒಂದು ಆಕ್ಸಿಡೆಂಟ್ ರೀತಿಯಲ್ಲಿ ಇದು ಕಾಣಿಸ್ಕೊಳ್ಳಿ ಅನ್ನುವಂಥ ಉದ್ದೇಶದಿಂದ ಜಂಬುನಾಥಹಳ್ಳಿಗೆ ಹೋಗುವ ರಸ್ತೆಯಲ್ಲಿ ಈ ಒಂದು ಘಟನೆ ನಡೆದಿತ್ತು. ಮೃತ ಗಂಗಾಧರ್ ಏನಿದ್ದಾರೆ ಅವರ ಹೆಸರಲ್ಲಿ ಇನ್ಶೂರೆನ್ಸ್ ಅನ್ನ ಮಾಡಿಸಲಾಗಿತ್ತು. ಕೋಟಿ ಇನ್ಶೂರೆನ್ಸ್ ಇತ್ತು. ಅಂದ್ರೆ 5,20,00,000 ವಿಮೆಯನ್ನ ಮಾಡಲಾಗಿತ್ತು. 5,20,00,000 ಇನ್ಶೂರೆನ್ಸ್ ಮಾಡಿಸಿದ್ರು ಈ ಖದೀಮರು. ಗಂಗಾಧರ್ನನ್ನ ಮರ್ಡರ್ ಮಾಡಿ ದುಡ್ಡು ಹೊಡೆಯೋ ಪ್ಲಾನ್ ಅನ್ನ ಕೂಡ ಮಾಡ್ಕೊಂಡಿರ್ತಾರೆ. ಗಂಗಾಧರ್ನನ್ನ ಬೈಕ್ ಮೇಲೆ ಕೂರಿಸಿ ಕಾರಿನಿಂದ ಗುದ್ದಿ ಪರಾರಿಯಾಗಿದ್ರು. ಜಂಬುನಾಥಹಳ್ಳಿಗೆ ಹೋಗುವ ರಸ್ತೆಯಲ್ಲಿ ನಡೆದಂತಹ ಘಟನೆ. ಇನ್ನು ಈ ಖತರ್ನಾಕ್ ಗ್ಯಾಂಗ್ ಅನ್ನ ಪೊಲೀಸರು ಪತ್ತೆ ಹಚ್ಚಿದ್ದೇ ರೋಚಕ. ಗಂಗಾಧರ್ನ ಹೆಂಡತಿ ಶಾರದಾ ನೀಡಿದ ದೂರಿನ ಮೇಲೆ ಕೇಸ್ ಕೂಡ ದಾಖಲಾಗಿರುತ್ತೆ. ಘಟನೆ ನಡೆದ 24 ಗಂಟೆಯಲ್ಲೇ ಪ್ರಕರಣವನ್ನ ಭೇದಿಸಿದ್ದಾರೆ ಪೊಲೀಸರು. ಪ್ರಕರಣದಲ್ಲಿ ಓರ್ವ ಮಹಿಳೆ ಸೇರಿದಂತೆ 6 ಜನರ ಬಂಧನವಾಗಿದೆ. ಹೊಸಪೇಟೆ ಪೊಲೀಸರ ತ್ವರಿತ ಕಾರ್ಯಕ್ಕೆ ಜನರು ಮೆಚ್ಚುಗೆಯನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಖತರ್ನಾಕ್ ಗ್ಯಾಂಗ್ ಅನ್ನ ಪೊಲೀಸರು ಫೈಂಡ್ ಔಟ್ ಮಾಡಿದ್ದೆ ಒಂದು ರೋಚಕ ಕತೆ ಇದು. ಗಂಗಾಧರ್ನ ಹೆಂಡತಿ ಯಾರಿದ್ರು, ಮೃತ ಗಂಗಾಧರ್ನ ಹೆಂಡತಿ ಶಾರದಾ ಅವರು ಒಂದು ದೂರನ್ನ ಕೂಡ ನೀಡಿರ್ತಾರೆ. ಘಟನೆ ನಡೆದ 24 ಗಂಟೆಯಲ್ಲೇ ಖಾಕಿ ಈ ಒಂದು ಪ್ರಕರಣವನ್ನ ಭೇದಿಸಿದೆ. ಪ್ರಕರಣದಲ್ಲಿ ಓರ್ವ ಮಹಿಳೆ ಸೇರಿದಂತೆ 6 ಜನರ ಬಂಧನವಾಗಿದೆ. ಹೊಸಪೇಟೆ ಪೊಲೀಸರ ತ್ವರಿತ ಕಾರ್ಯಕ್ಕೆ ಜನರು ಕೂಡ ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಇನ್ಶೂರೆನ್ಸ್ ಮಾಡಿಸಿರ್ತಾರೆ ಅಂದ್ರೆ 5,20,00,000 ವಿಮೆಯನ್ನ ಮಾಡಿಸಿರ್ತಾರೆ. ಇನ್ನು ಈ ಒಂದು ಹಣವನ್ನ, ಈ ಇನ್ಶೂರೆನ್ಸ್ ಹಣವನ್ನ ಪಡೆಯೋದಕ್ಕೆ ಒಂದು ಕೊಲೆಯೇ ನಡೆದು ಹೋಗಿದೆ. ಇನ್ನು ಪ್ರಕರಣದಲ್ಲಿ ಆರೋಪಿಗಳು ಖೆಡ್ಡಾಗೆ ಬಿದ್ದಿದ್ದು ಹೇಗೆ ಅಂತ ನೋಡ್ತಾ ಹೋಗೋದಾದ್ರೆ, ಮೊದಲಿಗೆ ಇವರು ಒಂದು ಆಕ್ಸಿಡೆಂಟ್ ಅಂತ ಬಿಂಬಿಸೋದಕ್ಕೆ ಹೋಗಿರ್ತಾರೆ. ಆದ್ರೆ ಇಲ್ಲಿ ಖದೀಮರಿಗೆ ಆ ಕೀ ಏನಿರುತ್ತೆ ಅದೇ ಮುಳುವಾಗಿದೆ. ಇನ್ನು ಅಪಘಾತದಲ್ಲಿ ಬೈಕ್ನ ಬೀಗ ಗಾಡಿಯಲ್ಲಿರಬೇಕು ಅಥವಾ ಕೆಳಗೆ ಬಿದ್ದಿರಬೇಕು. ಆದರೆ ಸೆಕೆಂಡ್ ಹ್ಯಾಂಡ್ ಗಾಡಿ ಬಾಡಿಗೆ ತಂದಿದ್ದ ಖದೀಮರು ಮಾಡಿದ್ದೇ ಬೇರೆ. ಗಾಡಿ ಬೀಗ ಸೈಡ್ ಬ್ಯಾಗ್ನಲ್ಲಿಟ್ಟು ಸಿಕ್ಕಾಕೊಂಡಿದ್ದಾರೆ ಖದೀಮರು. ಅಂದರೆ ಈ ಒಂದು ಕಳ್ಳರು ಅಥವಾ ಕೊಲೆಗಾರರು ಎಷ್ಟೇ ಬುದ್ಧಿವಂತರಾಗಿದ್ರು ಕೂಡ ಒಂದಲ್ಲ ಒಂದು ಸಾಕ್ಷಿಗಳನ್ನು ಬಿಟ್ಟಿರ್ತಾರೆ. ಈ ಪ್ರಕರಣದಲ್ಲೂ ಅದೇ ಆಗಿದ್ದು. ಅಪಘಾತ ಅಂತ ಬಿಂಬಿಸಲು ಹೋಗಿದ್ದ ಖದೀಮರಿಗೆ ಕೀ ಮುಳುವಾಗುತ್ತೆ. ಅಪಘಾತದಲ್ಲಿ ಬೈಕ್ನ ಬೀಗ ಒಂದು ಗಾಡಿಯಲ್ಲಿರಬೇಕು ಅಥವಾ ಕೆಳಗಡೆ ಬಿದ್ದಿರಬೇಕು. ಆದರೆ ಸೆಕೆಂಡ್ ಹ್ಯಾಂಡ್ ಗಾಡಿ ಬಾಡಿಗೆ ತಂದಿದ್ರು ಖದೀಮರು. ಗಾಡಿ ಬೀಗ ಸೈಡ್ ಬ್ಯಾಗ್ನಲ್ಲಿಟ್ಟು ಸಿಕ್ಕಾಕೊಂಡಿದ್ದಾರೆ ಖದೀಮರು. ಅಂದರೆ ಬೈಕ್ನ ಓಡಿಸ್ತಿರ್ಬೇಕಾದ್ರೆ ಯಾರು ಕೀನ ಸೈಡ್ ಬ್ಯಾಗ್ನಲ್ಲಿ ಇಟ್ಕೊಂಡು ಓಡಿಸ್ತಾ ಇರಲ್ಲ. ಸೊ ಹೀಗಾಗಿ ಈ ಒಂದು ಸುಳಿವು ಈ ಒಂದು ಆರೋಪಿಗಳ ಬಂಧನಕ್ಕೆ ಕಾರಣವಾಗಿದೆ. ಅನುಮಾನಗೊಂಡ ಸಿಪಿಐ ಹುಲುಗಪ್ಪ ಮತ್ತವರ ತಂಡ ತನಿಖೆ ಶುರು ಮಾಡಿ ಆರೋಪಿಗಳನ್ನ ಹೆಡೆಮುರಿ ಕಟ್ಟಿದ್ದಾರೆ. ಇನ್ನು ಸ್ಟ್ರೋಕ್ ಆಗಿರೋ ಗಂಗಾಧರ್ ಬೈಕ್ ನಡೆಸಲು ಹೇಗೆ ಸಾಧ್ಯ ಅನ್ನೋದು ಮೊದಲನೇ ಪ್ರಶ್ನೆ ಆಗಿತ್ತು. ಜೊತೆಗೆ ಇನ್ನೊಂದೇನಂದ್ರೆ ಅವರ ಕೀನನ್ನ ಸೈಡ್ ಬ್ಯಾಗ್ನಲ್ಲಿ ಇಟ್ಟಿರ್ತಾರೆ. ಆಕ್ಸಿಡೆಂಟ್ ಆದಂತಹ ಸಂದರ್ಭದಲ್ಲಿ ಕೀ ಸೈಡ್ ಬ್ಯಾಗ್ನಲ್ಲಿರೋದು ಅತ್ಯಂತ ದೊಡ್ಡ ಸುಳಿವು. ಓಕೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಹಿರೇಮಠ್ ಎಸ್ಪಿ ಜಾಹ್ನವಿ ಅವರ ಜೊತೆ ಮಾತುಕತೆ ನಡೆಸಿದ್ದಾರೆ. ನೋಡ್ಕೊಂಡು ಬನ್ನಿ. ಕೊಲೆ ಮಾಡಿಬಿಟ್ಟು ಆ ಒಂದು ಪ್ರಕರಣವನ್ನ ಅಪಘಾತ ಅಂತಕ್ಕಂಥದ್ದು ಕೂಡ ಬಿಂಬಿಸ್ಲಿಕ್ಕೆ ಹೊರಟಂತ ಆರೋಪಿಗಳನ್ನ ಬಂಧಿಸುವಲ್ಲಿ ಹೊಸಪೇಟೆಯ
ಪಟ್ಟಣ ಠಾಣಾ ಪೊಲೀಸರು ಕೂಡ ಯಶಸ್ವಿಯಾಗಿರ್ತಕ್ಕಂಥದ್ದು. ಈ ಕಾರ್ಯಾಚರಣೆ ನಿಜಕ್ಕೂ ಕೂಡ ರೋಚಕವಾಗಿತ್ತು ಮತ್ತು 24 ಗಂಟೆಗಳಲ್ಲಿ ಆ ಒಂದು ಆರೋಪಿಗಳನ್ನು ಬಂಧಿಸುವಲ್ಲಿ ಪೊಲೀಸರು ಕೂಡ ಯಶಸ್ವಿಯಾಗಿರ್ತಕ್ಕಂಥದ್ದು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ವಿಜಯನಗರ ಜಿಲ್ಲಾ SP ಆದಂಥ ಜಾಹ್ನವಿ ಮೇಡಮ್ ಇದ್ದಾರೆ. ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ. ಮೇಡಮ್, ಈ ಒಂದು ಪ್ರಕರಣ ಕೇವಲ 24 ಗಂಟೆಯಲ್ಲಿ ಭೇದಿಸಿ ಆ ಪ್ರಕರಣಕ್ಕೆ ಒಂದು ಮುಕ್ತಿಯನ್ನು ಹಾಡಿರ್ತಕ್ಕಂಥದ್ದು. ಹೇಗಿತ್ತು ಮೇಡಮ್ ಪ್ರಕರಣ? ಯಾವ ರೀತಿ ದಾಖಲಾಯಿತು? ಇಡೀ ಒಟ್ಟಾರೆ ಪ್ರಕರಣವನ್ನು ನೋಡೋದಾದ್ರೆ ಯಾವ ರೀತಿ ಇತ್ತು ಮೇಡಮ್? ನಮಗೆ 28ನೇ ತಾರೀಕು ಈ ತಿಂಗಳ 28ನೇ ತಾರೀಕು ಒಂದು HLC ಕೆನಾಲ್ ರೋಡಲ್ಲಿ ಒಂದು ಹಿಟ್ ಆ್ಯಂಡ್ ರನ್ ಆಗಿ ಒಂದು ಬಾಡಿ ಇದೆ ಅನ್ನೋ ಮಾಹಿತಿ ಬರುತ್ತೆ. ಅದರ ಬೇಸಿಸ್ ಮೇಲೆ ನಾವು ಸ್ಪಾಟ್ ವಿಸಿಟ್ ಮಾಡಿ ಆ ಬಾಡಿನ ಶಿಫ್ಟ್ ಮಾಡಿ ಆನಂತರದಲ್ಲಿ ಮೃತ ಯಾರಿದ್ದಾರೆ ಅವ್ರದ್ದು ಐಡೆಂಟಿಟಿ ವೆರಿಫೈ ಮಾಡಿ ಅವರ ಫ್ಯಾಮಿಲಿನ ಹಾಜರುಪಡಿಸ್ಕೊಂಡಾಗ ಅವರ ಹೆಂಡತಿಯಾದ ಶಾರದಮ್ಮ ಅವರು ಹೇಳಿದಂಥ ಮಾಹಿತಿ ಏನಂತಂದರೆ ಅವ್ರಿಗೆ ಈಗಾಗಲೇ 6 ವರ್ಷ ಆಗಿರುತ್ತೆ ಮದುವೆ ಆಗಿ. ಕಳೆದ 3 ವರ್ಷದಿಂದ ಅವರ ಹಸ್ಬೆಂಡ್ ಈ ಮೃತ ಯಾರಿದ್ದಾರೆ ಗಂಗಾಧರ್ ಅನ್ನೋರು ಅವ್ರಿಗೆ ಪ್ಯಾರಲಿಸಿಸ್ ಆಗಿ ಲೆಫ್ಟ್ ಸೈಡ್ ಸ್ಟ್ರೋಕ್ ಆಗಿ ಅವ್ರಿಗೆ ಸ್ವಾಧೀನ ಇರಲ್ಲ. ಸೊ ಮೋರೋವರ್ ಅವರ ಹಸ್ಬೆಂಡ್ ಹತ್ರ 2 ವೀಲರ್ ಸಹ ಇರಲ್ಲ ಮತ್ತು ಸ್ಟ್ರೋಕ್ ಆಗಿರೋದ್ರಿಂದ ಅವ್ರಿಗೆ ಸ್ವಾಧೀನ ಇಲ್ಲದೆ ಅವ್ರಿಗೆ ಬೈಕ್ ಓಡ್ಸೋಕ್ಕೆ ಸಹ ಬರ್ತಾ ಇರಲ್ಲ. ಸೊ ಈ ಏನು ಈ ಹಿಟ್ ಆ್ಯಂಡ್ ರನ್ ಅಂತಾಗಿದೆ ಅದ್ರ ಮೇಲೆ ಸಂಶಯ ಇದೆ. ಯಾರೋ ಕೊಲೆ ಮಾಡಿ ತಂದು ಬಾಡಿನ ಅಲ್ಲಿ ಹಿಟ್ ಆ್ಯಂಡ್ ರನ್ ಅನ್ನೋ ಥರ ಬಿಂಬಿಸ್ತಾ ಇದ್ದಾರೆ ಅಂತ ನೀಡಿದ ದೂರಿನ ಆಧಾರದ ಮೇಲೆ ನಾವು ಹೊಸಪೇಟೆ ಟೌನ್ ಪೊಲೀಸ್ ಸ್ಟೇಷನಲ್ಲಿ ಪ್ರಕರಣನ ದಾಖಲು ಮಾಡಿರ್ತೀವಿ. ಈ ಪ್ರಕರಣದ ಹೆಚ್ಚಿನ ತನಿಖೆಗಾಗಿ ಈ ಪ್ರಕರಣನ DSP ಹೊಸಪೇಟೆರವ್ರಿಗೆ ವರ್ಗಾವಣೆ ಮಾಡಿರ್ತೀವಿ. DSP ಹೊಸಪೇಟೆರವರು ಮತ್ತು ಅವ್ರ ವಿಶೇಷ ತಂಡ ಫಾರ್ಮ್ ಮಾಡಿದ್ದೀವಿ. ತಂಡದವರು ತನಿಖೆ ಕೈಗೊಂಡಾಗ ಕಂಡುಬಂದ ಅಂಶಗಳೇನೆಂದರೆ ಇವರು ಏನು ಆರೋಪಿತರಿದ್ದಾರೆ ಅವರೆಲ್ಲ ಈ ಥರ ನಗರದಲ್ಲಿ ಏನು ಫ್ಯಾಮಿಲಿ ಇಲ್ಲದೆ ಮನೆ ಇಲ್ಲದೆ ಯಾರು ಓಡಾಡ್ತಾ ಇರ್ತಾರೆ ಅಂಥವ್ರು ಮತ್ತು ಅವ್ರ ಆರೋಗ್ಯ ಸ್ಥಿತಿ ತುಂಬ ಕ್ಷೀಣ ಆಗಿರೋಂಥವ್ರನ್ನ ಐಡೆಂಟಿಫೈ ಮಾಡಿ ಅವ್ರ ಹೆಸರಲ್ಲಿ ಆರೋಪಿತರೇ SB ಅಕೌಂಟ್ ಓಪನ್ ಮಾಡಿ ಮತ್ತು ಆ SB ಅಕೌಂಟ್ಗೆ ಏನು ಡೆಪಾಸಿಟ್ ಮನಿ ಇರುತ್ತೆ ಅದನ್ನು ಆರೋಪಿತರೇ ಪೇ ಮಾಡಿ ಆ SB ಅಕೌಂಟ್ ಬೇಸಿಸ್ ಮೇಲೆ ಲೈಫ್ ಇನ್ಶೂರೆನ್ಸ್ ಸಹ ಮಾಡಿಸ್ತಾರೆ. ಸೊ ಇವರೇನಾದ್ರು ವಿಕ್ಟಿಮ್ ಯಾರಿದ್ದಾರೆ ಅವರೇನಾದ್ರು ಮೃತಗೊಂಡಲ್ಲಿ ಆ ಇನ್ಶೂರೆನ್ಸ್ ಅಮೌಂಟ್ ಏನಿರುತ್ತೆ ಅಮೌಂಟಿಂಗ್ ಟು 40 lakhs 50 lakhs ಏನು ಮಾಡಿಸಿರ್ತಾರೆ ಅದನ್ನು ಇವರು ನಾಮಿನಿಗೆ ಕನಿಷ್ಠ ಅಮೌಂಟ್ ನೀಡಿ ಮೆಜಾರಿಟಿ ಅಮೌಂಟ್ನ ಈ ಆರೋಪಿತರೇ ಹಂಚ್ಕೊಳ್ಳೋಂಥ ಒಂದು ಜಾಲ ಇದು. ಸೊ ಈ ಪರ್ಟಿಕ್ಯುಲರ್ ಕೇಸಲ್ಲಿ ಗಂಗಾಧರ್ ಅನ್ನೋರ್ಗು ಸಹ ಆರೋಪಿತರೆಲ್ಲರೂ ಸೇರಿ SB ಅಕೌಂಟ್ ಓಪನ್ ಮಾಡಿ ಅದ್ರ ಬೇಸಿಸ್ ಮೇಲೆ ಲೈಫ್ ಇನ್ಶೂರೆನ್ಸ್ ಮಾಡಿ ಆನಂತರದಲ್ಲಿ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಸಹ ಮಾಡಿಸಿ ಮತ್ತು ಇವ್ರಿಗೆ ಈಗಾಗಲೇ ಮದುವೆ ಆಗಿದೆ ಅಂತ ಗೊತ್ತಿದ್ರೂ ಸಹ ಒಬ್ಬ ಲೇಡಿನ ಒಂದು ಫೇಕ್ ಮ್ಯಾರೇಜ್ ಮಾಡಿಸಿ ಆ ಮ್ಯಾರೇಜ್ನ ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ ರಿಜಿಸ್ಟರ್ ಸಹ ಮಾಡಿಸಿ ಇದೇನು ಇನ್ಶೂರೆನ್ಸ್ ಮಾಡಿಸಿರ್ತಾರೆ ಲೈಫ್ ಇನ್ಶೂರೆನ್ಸ್ ಅದಕ್ಕೆ ನಾಮಿನಿಯಾಗಿ ಈ ಲೇಡಿ ಹೆಸರನ್ನ ಕೊಟ್ಟಿರ್ತಾರೆ. ಸೊ ಗಂಗಾಧರ್ ಕೊಲೆ ಮಾಡಿ ಅಲ್ಲಿ ತಂದು ಬಾಡಿನ ಹಾಕಿರ್ತಾರೆ ಆ ರೋಡಲ್ಲಿ. ಸೊ ಇದ್ರ ಬಗ್ಗೆ ಈ ಆರೋಪಿತರು ಇಂಥ ಎಷ್ಟು ಕೇಸಸ್ ಈ ಹಿಂದೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಸಹ ನಾವು ತನಿಖೆ ಮಾಡ್ತಾ ಇದ್ದೀವಿ. ಮೇಡಮ್, ಒಟ್ಟಾರೆಯಾಗಿ ಈ ಪ್ರಕರಣ ನೋಡೋದಾದರೆ ಕೇವಲ 24 ಗಂಟೆ ಒಳಗಡೆ ಪೊಲೀಸರು ಈ ಒಂದು ಪ್ರಕರಣವನ್ನು ಚಾಲೆಂಜಿಂಗ್ ಆಗಿ ತೊಗೊಂಡ್ಬಿಟ್ಟು ಪ್ರಕರಣವನ್ನು ಬೇಯಿಸಿದ್ದಾರೆ. ಪೊಲೀಸರಿಗೆ ಏನು ಹೇಳಲಿಕ್ಕೆ ಇಚ್ಛಪಡ್ತೀರಿ ಮೇಡಮ್? ಮತ್ತು ಅವ್ರಿಗೇನು ಬಹುಮಾನ ಏನಾದರೂ ಈ ಥರದ್ದು ಏನಾದರೂ? DSP ನೇತೃತ್ವದ ತಂಡ ಏನಿದೆ ತುಂಬ ಎಫೆಕ್ಟಿವ್ ಆಗಿ ಕೆಲಸ ಮಾಡಿ ವಿದಿನ್ 24 hours 6 ಜನ ಆರೋಪಿತರನ್ನು ನಾವು ವಶಕ್ಕೆ ಪಡೆದಿದ್ವಿ. ಇದು ತುಂಬ ಇಂಪಾರ್ಟೆಂಟ್ ಕೇಸ್ ಆಗಿದೆ ಮತ್ತು ತುಂಬ ಚೆನ್ನಾಗಿ ಇದನ್ನು ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ. ಇದನ್ನು ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆದ ತಕ್ಷಣ ನಾವು ಟೀಮ್ಗೆ ರಿವಾರ್ಡ್ನ ಕೊಡ್ತೀವಿ. ಇದು ವಿಜಯನಗರ ಜಿಲ್ಲಾ SP ಜಾಹ್ನವಿ ಅವರ ಮಾತು. ವಿಜಯನಗರದಿಂದ ಮಂಜುನಾಥ್, G News ಕನ್ನಡ.